ಎತ್ತ ಸಾಕ್ತಾ ಇದೆ ಜೆನ್ಸಿ ಯುವ ಪೀಳಿಗೆ ಅನ್ನೋದು ನಿಜವಾಗ್ಲೂ ಕೂಡ ಗೊತ್ತಾಗ್ತಾ ಇಲ್ಲ. ಪ್ರೀತಿಸಿದ ಯುವತಿಯೊಂದಿಗೆ ಬ್ರೇಕಪ್ ಮಾಡಿಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಒಬ್ಬ ಯುವಕ. ಎತ್ತ ಸಾಕ್ತಾ ಇದೆ ಜೆನ್ಸಿ ಯುವ ಪೀಳಿಗೆ. ಪ್ರೀತಿಸಿದ ಯುವತಿಯೊಂದಿಗೆ ಈತ ಬ್ರೇಕಪ್ ಅನ್ನ ಮಾಡಿಕೊಂಡಿದ್ದಾನೆ. ಹುಡುಗಿ ಬಿಟ್ಟು ಹೋದಳೆಂದು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಯುವಕ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಪ್ರಜ್ವಲ್ ಹಿರೇಮಠ ಎಂಬಾತನಿಂದ ಆತ್ಮಹತ್ಯೆಗೆ ಯತ್ನಿಸಲಾಗಿದೆ. ಡೆತ್ ನೋಟ್ ಅನ್ನ ಬರೆದಿಟ್ಟು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಚಿಕ್ಕೋಡಿ ತಾಲೂಕಿನ ಬೆಳಗುಡ ಗ್ರಾಮದಲ್ಲಿ ಈ ಯುವಕ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಪ್ರೀತಿಸಿದ ಯುವತಿ ಮತ್ತೋರ್ವ ಯುವಕನೊಂದಿಗೆ ತುಂಬಾ ಕ್ಲೋಸ್ ಆಗಿದ್ಲು ಅಂತ ಸಲಿಗೆಯಿಂದ ಮಾತನಾಡಿದ್ದಕ್ಕೆ ಬ್ರೇಕಪ್ ಮಾಡಿಕೊಂಡಿದ್ದಾನೆ. ಅದಾದ ಬಳಿಕ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ನನ್ನ ಸಾವಿಗೆ ಆತ್ಮಶಾಂತಿ ಸಿಗಬೇಕೆಂದ್ರೆ ಆ ಪ್ರೇಯಸಿ ಏನಿದ್ಲು, ಆ ಪ್ರೇಯಸಿಯ ಇನ್ನೊಬ್ಬ ಲವರ್ ಏನಿದ್ದ ಆತನಿಗೆ ಕಠಿಣ ಶಿಕ್ಷೆಯನ್ನ ನೀಡಬೇಕು ಅಂತ ಹೇಳಿ ಯುವಕ ತನ್ನ ವಾಟ್ಸಪ್ ಸ್ಟೇಟಸ್ ನಲ್ಲಿ ಹಾಕೊಂಡಿದ್ದಾನೆ. ಲಾಸ್ಟ್ ಆಪ್ಷನ್ ಎಂದು ಬರಹ ಬರೆದು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಚಿಕ್ಕೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದಾಗಿದ್ದು ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿದೆ. ಇನ್ನು ಆ ಯುವಕನ ವಿರುದ್ಧವೂ ಕೂಡ ಈಗಾಗಲೇ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಲವ್ ಮಾಡೋದು ಕಾಮನ್, ಇನ್ನು ಬ್ರೇಕಪ್ ಆಗೋದು ಕೂಡ ಕಾಮನ್ ಆಗಿರುತ್ತೆ. ಅಂಥದ್ರಲ್ಲಿ ಈತ ಪ್ರೀತಿಸಿದ ಹುಡುಗಿಗೋಸ್ಕರ, ಅದು ಯಾರ್ದೋ ಜೊತೆ ಸಲಿಗೆಯಿಂದ ಮಾತನಾಡಿದ್ಲು ಅನ್ನೋ ವಿಚಾರಕ್ಕೋಸ್ಕರ ಈತ ಒಂದು ಡೆತ್ ನೋಟ್ ಅನ್ನ ಬರೆದಿಟ್ಟು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದಾರೆ. ಈ ಜೆನ್ಸಿ ಯುಗ ಎಲ್ಲಿಗೆ ಸಾಕ್ತಾ ಇದೆ ಅನ್ನೋದು ನಿಜವಾಗ್ಲೂ ಕೂಡ ಗೊತ್ತಾಗ್ತಾ ಇಲ್ಲ. ಈ ಪ್ರೀತಿ ಮಾಡ್ತಾ ಮಾಡ್ತಾ ಹುಡುಗ ಹುಡುಗಿನ ಸಾಯಿಸೋದು, ಹುಡುಗಿ ಹುಡುಗನ್ ಸಾಯಿಸೋದು, ಇಲ್ಲ ಹುಡುಗ ಹುಡುಗಿನ ಬಿಟ್ಟೋದ್ಲು ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ನಿಜವಾಗ್ಲೂ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಅವರು ಏನ್ ಅಂದ್ಕೊಳ್ತಿದ್ದಾರೆ ಅನ್ನೋದು ನಿಜವಾಗ್ಲೂ ಕೂಡ ಗೊತ್ತಾಗ್ತಾ ಇಲ್ಲ. ನನ್ನ ಸಾವಿಗೆ ಆತ್ಮಶಾಂತಿ ಸಿಗಬೇಕು ಅಂತ ಅಂದ್ರೆ ನನ್ನ ಪ್ರೇಯಸಿಯ ಲವರ್ ಏನಿದ್ದಾನೆ ಆತನಿಗೆ ಕಠಿಣವಾದ ಶಿಕ್ಷೆಯನ್ನ ಕೊಡಬೇಕು, ಆಗ ಮಾತ್ರ ನನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಹೇಳಿ ವಾಟ್ಸಪ್ ನಲ್ಲಿ ಒಂದು ಸ್ಟೇಟಸ್ ಹಾಕೊಂಡಿದ್ದಾರೆ. ಸ್ಟೇಟಸ್ ಹಾಕೊಂಡು ಇದೇ ನನಗೆ ಲಾಸ್ಟ್ ಆಪ್ಷನ್, ಕೊನೆಯ ಆಪ್ಷನ್ ಇದೇ ಇರೋದು, ಹಾಗಾದ್ರೆ ಮಾತ್ರ ನಾನು ನನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಹೇಳಿ ಆತ್ಮಹತ್ಯೆಯನ್ನ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ದಾನೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಅಶೋಕನೇ ನನ್ನ ಸಾವಿಗೆ ಕಾರಣ ಅಂತ ಹೇಳಿ ಅಲ್ಲಿ ಹೆಸರನ್ನು ಕೂಡ ಮೆನ್ಷನ್ ಮಾಡಿರುವಂತದನ್ನ ಗಮನಿಸ್ತಾ ಇರಬಹುದು. ಈತನೇ ಪ್ರಜ್ವಲ್. ಈತ ನೇಣಿಗೆ ಶರಣಾಗಲು ಹೋಗಿದ್ದಾನೆ. ಅಂತಹ ಸಂದರ್ಭದಲ್ಲಿ ಪೋಷಕರು ಹೋಗಿ ಆತನನ್ನ ರಕ್ಷಿಸಿರುವಂತಹ ಘಟನೆ ನಡೆದಿದೆ. ಅದಾದ ಬಳಿಕ ಆತನನ್ನ ಆಸ್ಪತ್ರೆಗೆ ದಾಖಲಿಸಿ ಈಗ ಚಿಕಿತ್ಸೆಯನ್ನ ಕೂಡ ಕೊಡಿಸ್ತಾ ಇದ್ದಾರೆ.